ಸುಳ್ಳು ಅರ್ಥವಾದಷ್ಟು ಸುಲಭವಾಗಿ ನಿಜ ಅರ್ಥವಾಗುವುದಿಲ್ಲ. ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರಾಗುತ್ತಾರೆ, ನಿಜ ಹೇಳುವವರು ಕೊನೆವರೆಗೂ ಕೆಟ್ಟವರಾಗಿಯೇ ಉಳಿಯುತ್ತಾರೆ. ನಾನು ಇರುವಾಗಲೇ ಸ್ವಲ್ಪ ಸಮಯ ಮಾಡಿಕೊಂಡು ನನ್ನ ಜೊತೆ ಮಾತಾಡು. ನಾನೇ ಇಲ್ಲದ ದಿನ ಇಂದು ಆ ಸಮಯ ನಿನಗೆ ಏನು ಪ್ರಯೋಜನ ಹೇಳು ನೋಡೋಣ. ನಾನು ದೇವರಲ್ಲಿ ಬೇಡುವುದು ಒಂದೇ, ಕಿತ್ತುಕೊಳ್ಳುವುದಾದರೆ ಯಾವುದನ್ನು ಕೊಡಲೇಬೇಡ ಅಂತ. ನಾವು ಮಾತ್ರ ನಮ್ಮೋರು ಎಂದು ಪ್ರೀತಿಯಿಂದ ಮಾತನಾಡಿಸಲು ಹೋಗುತ್ತೇವೆ, ಬಟ್ ಅವರಿಗೆ ನಮ್ಮ ಮಾತು ಕಿರಿಕಿರಿ ಅನಿಸುತ್ತದೆ. ಬಿಟ್ಟು ಹೋಗುವುದರಿಂದ ಹಿಂದೆ ಓಡುವ ಅಭ್ಯಾಸ ನನಗಿಲ್ಲ. ನಾನು ಬೇಡ ಅಂದವರನ್ನು ಹುಡುಕಿ ಹೋಗುವ ಮನಸ್ಸೂ ನನಗಿಲ್ಲ. ಅವರೆಲ್ಲ ಇಲ್ಲದೆ ನಾನು ಬದುಕೋಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಯಾರು ಇದ್ರೂ ಇಲ್ಲದೆ ಇದ್ರೂ ಬದುಕುವುದನ್ನು ಕಲಿತಾಗಿದೆ. ಯಾಕಂದ್ರೆ ಇದು ನನ್ನ ಜೀವನ. ಎಲ್ಲರಿಗೂ ಅವರ ಸ್ವಾರ್ಥ ಮಾತ್ರ ಬೇಕು, ಬೇರೆಯವರ ಇಷ್ಟ ಕಷ್ಟಗಳ ಯಾರಿಗೂ ಬೇಕಾಗಿಲ್ಲ. ಇದುವೇ ಮನುಷ್ಯನ ಜೀವನ. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ, ಅತಿಯಾದ ಪ್ರೀತಿಯು ಸರಿಯಲ್ಲ. ಭರವಸೆ ಅಂತವೂ ಬೇಡವೇ ಬೇಡ. ಯಾಕಂದ್ರೆ ಅತಿ ಎನ್ನುವುದು ಅತಿಯಾಗಿ ನೋಯಿಸುತ್ತದೆ. ನೆನಪಿರಲಿ, ಎಲ್ಲ ಇದ್ದು ಯಾರು ಇಲ್ಲದಂತಿರೋ ಈ ನನ್ನ ಬದುಕಿಗೆ ಏನು ಹೇಳಲಿ. ಜೊತೆಗೆ ಕನಸುಗಳನ್ನು ಇಟ್ಟು ನೋವಿಗೆ ಮಾತು ಬರದಂತೆ ಮಾಡಿ ಕಂಬನಿ ಒರೆಸಲು ಸಹ ಕೈಗಳಿಲ್ಲದೆ ದಿಕ್ಕು ಪಾಲಾಗಿದೆ ನನ್ನ ಏಕಾಂಗಿಯ ಬದುಕು. ಯಾವತ್ತೋ ಒಂದು ದಿನ ನಾನು ಒಂಟಿ ಆಗ್ತೀನಿ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಕಾಯುವುದಕ್ಕೂ ಒಂದು ಅರ್ಥ ಇದೆ, ಆದರೆ ಅದೇ ಕಾಯುವಿಕೆ ಪ್ರತಿ ಸಲನೂ ನಿರಾಶೆ ಆದರೆ ನಂಬಿಕೆ ಹೊರಟು ಹೋಗುತ್ತದೆ. ಕನಸುಗಳು ಸತ್ತು ಹೋಗಿದ್ದಾಗ ಮನಸ್ಸು ಬಯಸುವುದು ನಾವು ಇಷ್ಟಪಡುವ ವ್ಯಕ್ತಿ ಹೇಳೋ ಒಂದು ಮಾತು, ಏನೇ ಆದ್ರೂ ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನುವ ಮಾತು ಮನಸ್ಸಿಗೆ ಧೈರ್ಯ ಕೊಡುತ್ತೆ. ಬೇಕು ಎಂಬುದು ಬೇಡವಾದಾಗ, ಬೇಡವಾದದ್ದು ಬೇಕೆಂದು ಬರುವಾಗ, ಬೇಕು ಬೇಡ ಎಂಬುದರ ಮಧ್ಯೆ ಕೈ ಚಾಚಿ ಬರೆದಾಗ ನಿಂತು ಬೇಡುವವನೇ ನೊಂದವನು. ಮನಸ್ಸಿನ ನೋವು ಮನಸ್ಸಲ್ಲೇ ಇರಲಿ, ಸಮಾಧಾನ ಮಾಡುವುದಕ್ಕಿಂತ ಸಮಾಧಿ ಮಾಡುವ ಜನ ಜಾಸ್ತಿ. ಯಾರಿಗಾದ್ರೂ ಏನಾದ್ರೂ ಕೊಡಬೇಕಿದ್ರೆ ವಿಷ ಕೊಟ್ಬೇಡಿ, ಆದ್ರೆ ಯಾರಿಗೂ ಕೂಡ ಸುಳ್ಳು ಭರವಸೆಯನ್ನು ಮಾತ್ರ ಕೊಡಬೇಡಿ. ನಾನು ಯಾರ ದಾರಿಯನ್ನು ಕಾಯುವುದಿಲ್ಲ, ನನ್ನ ದಾರಿಯಲ್ಲಿ ನಾನು ಒಂಟಿಯಾಗಿ ನಡೆದ ಅಭ್ಯಾಸ ಆಗಿ ಹೋಗಿದೆ. ಜೀವನದಲ್ಲಿ ಏನು ಕಲಿತೆ ಅಂತ ಗೊತ್ತಿಲ್ಲ, ಆದ್ರೆ ನಮ್ಮ ಅತಿಯಾದ ಪ್ರೀತಿ ಇನ್ನೊಬ್ಬರಿಗೆ ಹಿಂಸೆ ಆಗಬಾರದು ಅಂತ ಕಲಿತೆ. ಯಾಕೋ ಏನು ಲೈಫ್ ಒಂದೊಂದ್ ಸಲ ಒಂದೊಂದು ರೀತಿ ಬೇಜಾರು ಅನಿಸುತ್ತೆ. ನಾವು ಇಷ್ಟಪಡೋರು ಹೇಳೋ ಮಾತನ್ನು ನಾವು ಅರ್ಥ ಮಾಡಿಕೊಂಡಷ್ಟು ನಾವು ಇಷ್ಟಪಡೋರು ಯಾಕೆ ನಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮನಸ್ಸಿಗೆ ನೋವಾದಾಗ ಸಾಧ್ಯವಾದಷ್ಟು ಹತ್ತು ಬಿಡಿ. ನೋವಿಗೆ ಸ್ಪಂದಿಸಲು ಯಾರೂ ಇಲ್ಲ, ಮತ್ತು ಇಲ್ಲದಿದ್ದಾಗ ನಿನ್ನ ಕಣ್ಣೀರು ನಿನ್ನನ್ನು ಸಮಾಧಾನ ಪಡಿಸುತ್ತದೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರೇ, ಈ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಇಲ್ಲ. ಸತ್ತ ದೇಹವನ್ನು ಸ್ಮಶಾನದಲ್ಲಿ ಇಟ್ಟು ನಮ್ಮವರೇ ಕೇಳ್ತಾರೆ ಇನ್ನು ಎಷ್ಟು ಹೊತ್ತು ಆಗುತ್ತೆ ಅಂತ. ಇಷ್ಟೇ ಮನುಷ್ಯನ ಜೀವನ. ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎನ್ಡಿ ಮೋಟಿವೇಶನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರಿ.